ರಾಜ್ಯದಲ್ಲಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಕೊರೋನಾ ಆತಂಕ. ರಾಜಧಾನಿ ಬೆಂಗಳೂರಿನಲ್ಲಿ ಸೋಂಕಿತರ ಸಂಖ್ಯೆ ಹೆಚ್ಚಳ ಆಗ್ತಾ ಇದೆ. ರಾಜ್ಯದಲ್ಲಿ ದಿನೇ ದಿನೇ ಕೊರೋನಾ ಆತಂಕ ಹೆಚ್ಚಾಗ್ತಾ ಇದೆ. ಅದರಲ್ಲೂ ರಾಜಧಾನಿ ಬೆಂಗಳೂರಲ್ಲಿ ಸೋಂಕಿತರ ಸಂಖ್ಯೆ ಹೆಚ್ಚಳ ಆಗಿದೆ. ಬಿಬಿಎಂಪಿಗೆ ಸಾಲು ಸಾಲು ಹಬ್ಬಗಳದ್ದೇ ಈಗ ಟೆನ್ಷನ್. ಕ್ರಿಸ್ಮಸ್, ನ್ಯೂ ಇಯರ್, ವೈಕುಂಠ ಏಕಾದಶಿ ಬಗ್ಗೆ ಬಿಬಿಎಂಪಿಗೆ ಭೀತಿ ಶುರುವಾಗಿದೆ. ಯಾಕಂದ್ರೆ ರಾಜಧಾನಿಯಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಒಟ್ಟು 105 ಪ್ರಕರಣಗಳಲ್ಲಿ 93 ಕೊರೋನಾ ಸೋಂಕಿತರಿರೋದು ಬೆಂಗಳೂರಿನವರು. ಡಿಸೆಂಬರ್ ಹಾಗೂ ಜನವರಿಯಲ್ಲಿ ಕೊರೋನಾ ಹೆಚ್ಚಳದ ಮುನ್ಸೂಚನೆಯನ್ನ ಸಹ ನೀಡಲಾಗಿದೆ. ಜನವರಿ ತಿಂಗಳಲ್ಲಿ ಕೋವಿಡ್ ಹೆಚ್ಚಳವಾಗುವ ಬಗ್ಗೆ ವೈದ್ಯರು ಕಳವಳ ವ್ಯಕ್ತಪಡಿಸಿದ್ದಾರೆ. ಮಾರುಕಟ್ಟೆ ಪ್ರದೇಶದಲ್ಲಿ ಜನದಟ್ಟಣೆ ಹೆಚ್ಚಾಗುವ ಭೀತಿ ಇದೆ. ಜನದಟ್ಟಣೆ ತಡೆಯೋದಕ್ಕೆ ಕಟ್ಟುನಿಟ್ಟಿನ ನಿರ್ಬಂಧ ವಿಧಿಸೋದಕ್ಕೆ ಈಗ ಪಾಲಿಕೆ ಪ್ಲಾನ್ ಮಾಡಿಕೊಂಡಿದೆ. ಕೊರೋನಾ ಆತಂಕ, ಗಡಿ ಜಿಲ್ಲೆಗಳಲ್ಲಿ ಮುನ್ನೆಚ್ಚರಿಕೆ ಕ್ರಮ. ಕೊರೋನಾ ಆತಂಕದಿಂದಾಗಿ ಈಗ ಗಡಿ ಜಿಲ್ಲೆಗಳಲ್ಲಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ. ಕೇರಳದಲ್ಲಿ ಕೊರೋನಾ ಆರ್ಭಟಿಸ್ತಾ ಇದೆ. ಹೀಗಾಗಿ ಬೀದರ್ನಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ. ಬೀದರ್ನಿಂದ ಶಬರಿಮಲೆಗೆ ಹೋಗಿದ್ದಾರೆ ಸಾವಿರಾರು ಜನ ಭಕ್ತರು. ಶಬರಿಮಲೆಯಿಂದ ಬರುವವರ ಮೇಲೆ ನಿಗಾ ಇಟ್ಟಿದೆ ಜಿಲ್ಲಾಡಳಿತ. ಜಿಲ್ಲಾಸ್ಪತ್ರೆಯಲ್ಲಿ ಪ್ರತ್ಯೇಕವಾದಂತಹ ಕೋವಿಡ್ ವಾರ್ಡ್ನ ವ್ಯವಸ್ಥೆ ಮಾಡಲಾಗಿದೆ. ನೆಗಡಿ, ಕೆಮ್ಮು, ಜ್ವರ ಕಾಣಿಸಿಕೊಂಡವರಿಗೆ ಕೋವಿಡ್ ಟೆಸ್ಟ್ ಅನ್ನ ಮಾಡಲಾಗುತ್ತೆ. ಈಗಾಗಲೇ ಜಿಲ್ಲಾಸ್ಪತ್ರೆಯಲ್ಲಿ ಎಲ್ಲ ವ್ಯವಸ್ಥೆಗಳನ್ನ ಮಾಡಿಕೊಂಡಿದ್ದಾರೆ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಕೇರಳದಲ್ಲಿ ಕೊರೋನಾ ಅಬ್ಬರ ಈಗಾಗಲೇ ಹೆಚ್ಚಾಗ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಗಡಿ ಜಿಲ್ಲೆ ಬೀದರ್ನಲ್ಲೂ ಕೊರೋನಾ ಭೀತಿ ಎದುರಾಗಿದೆ. ಈ ಕಾರಣದಿಂದ ಈಗಾಗಲೇ ಬೀದರ್ನ ಏನೊಂದು ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಈಗಾಗಲೇ ಎಲ್ಲ ರೀತಿಯಾದಂಥ ಮುಂಜಾಗ್ರತಾ ಕ್ರಮಕ್ಕೆ ಇಲ್ಲಿನ ಆರೋಗ್ಯ ಇಲಾಖೆ ಮುಂದಾಗಿರುವಂಥದ್ದು ನೋಡ್ತಾ ಇರ್ಬೋದು. ನಾವೇ ಈಗ ಏನೊಂದು ಕೊರೋನಾ ಪೇಷಂಟ್ಗಾಗಿಯೇ ಏನೊಂದು ವಿಶೇಷ ವಾರ್ಡನ್ನು ಈಗಾಗಲೇ ಇಲ್ಲಿ ಸಿದ್ಧಪಡಿಸಿರುವಂಥದ್ದು. ಸುಮಾರು 10ಕ್ಕೂ ಹೆಚ್ಚು ಬೆಡ್ಗಳ ವ್ಯವಸ್ಥೆ ಕೂಡ ಇಲ್ಲಿ ಏನೊಂದು ವೈದ್ಯಾಧಿಕಾರಿಗಳು ಮಾಡಿದ್ದಾರೆ. ಏನೊಂದು ಕಳೆದ ಬಾರಿ ಸಾಕಷ್ಟು ಈ ಒಂದು ಕೊರೋನಾ ಗಡಿ ಜಿಲ್ಲೆ ಬೀದರ್ನಲ್ಲೂ ಕೂಡ ಎದುರಾಗುವಂತೆ ಮಾಡಿತ್ತು. ಸಾಕಷ್ಟು ಸಾವು ನೋವುಗಳು ಸಂಭವಿಸಿದವು. ಬೀದರ್ ಜಿಲ್ಲೆಗೂ ಏನಂತಂದ್ರೆ ಕಾಲಿಡುವ ಮುನ್ನವೇ ಎಲ್ಲ ರೀತಿಯಾದಂಥ ಮುಂಜಾಗ್ರತಾ ಕ್ರಮಕ್ಕೆ ಇಲ್ಲಿನ ಆರೋಗ್ಯ ಇಲಾಖೆ ಮುಂದಾಗಿದೆ. ನಮ್ಮ ಜೊತೆಗೆ ಇಲ್ಲಿನ ವೈದ್ಯಾಧಿಕಾರಿಗಳು ಕೂಡ ಇದ್ದಾರೆ. ಅವ್ರಿಗೆ ಕೂಡ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಏನೇನೆಲ್ಲ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದೀರಿ ಅಂತ? ನಮ್ಮ ನಿರ್ದೇಶಕರ ಆಗಿರ್ತಕ್ಕಂಥ ಶಿವಕುಮಾರ್ ಶೆಟ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಭೆಯನ್ನು ಪೂರ್ವಭಾವಿ ಸಿದ್ಧತಾ ಸಭೆಯನ್ನು ಮಾಡಿಕೊಂಡು ನಾವು ಈಗಾಗಲೇ ಎಲ್ಲ ನಮ್ಮ ಆಸ್ಪತ್ರೆಯಲ್ಲಿರ್ತಕ್ಕಂಥ ಎಲ್ಲ ಸಿಬ್ಬಂದಿ ವರ್ಗದವರು ಕಡ್ಡಾಯವಾಗಿ ಮಾಸ್ಕ್ ಧರಿಸಬೇಕು ಮತ್ತು ಸ್ಯಾನಿಟೈಸರನ್ನು ಯೂಸ್ ಮಾಡಬೇಕು ಅನ್ನುವಂಥ ಒಂದು ನಿರ್ದೇಶನವನ್ನು ಕೊಟ್ಟಿದ್ದೀವಿ. ಜೊತೆಗೆ ಏನಂತಂದರೆ ಎಲ್ಲ ವಿಭಾಗದ ಮುಖ್ಯಸ್ಥರಿಗೆ ಒಂದು ಸುತ್ತೋಲೆಯನ್ನು ಹೊರಡಿಸಿದ್ದೀವಿ. ಏನಂತಂದರೆ ಕೊರೋನಾಗೆ ಸಂಬಂಧಪಟ್ಟಂಥ ILI ಮತ್ತು ಸಾರಿ ಅಂತೇನು ಕರಿತೀವಿ, ಸಂಬಂಧಪಟ್ಟ ಚಳಿ, ಇದು ಜ್ವರ, ಕೆಮ್ಮು, ನೆಗಡಿ, ತಲೆನೋವು, ಮೈಕೈ ನೋವು ಇರ್ತಕ್ಕಂಥ ರೋಗಿಗಳು ಪತ್ತೆ ಆಗಿದ್ದೇ ಆದಲ್ಲಿ ILI ಮತ್ತು ಸಾರಿ ಅಂತ ಪತ್ತೆ ಮಾಡಿ ಅವರಿಗೆ ಏನಂದರೆ ಕೋವಿಡ್ ಪರೀಕ್ಷೆಗೆ ಒಳಪಡಿಸಬೇಕು. ನಮಗೆ ಗಮನಕ್ಕೆ ತಂದು ಕೋವಿಡ್ ಪರೀಕ್ಷೆಗೆ ಒಳಪಡಿಸಬೇಕು. ಸಿಂಪ್ಟಮ್ಸ್ ಜಾಸ್ತಿ ಇದ್ದರೆ, ಸಾರಿ ಅಂತ ಇದ್ದರೆ ಅವರಿಗೆ ನಾವು ವಿಶೇಷ ಘಟಕದಲ್ಲಿ ಅಂದರೆ ವೆಂಟಿಲೇಟರು, ಆಕ್ಸಿಜನ್ನು ಎಲ್ಲ ಮಾನಿಟ್ರು ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ. ಸುಮಾರು 10 ಬೆಡ್ಗಳು ಅಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ. ICU ಘಟಕ ಅಂತ ಮಾಡಿದ್ದೀವಿ. ರಿಸರ್ವ್ ಮಾಡಿವಿ ಒಂದು ವೇಳೆ ಕೋವಿಡ್ ಅಂತ ಸಿಂಪ್ಟಮ್ಸ್ ಕಂಡು ಬಂದರೆ. ಮತ್ತು ಬೇರೆ ಐಸೋಲೇಷನ್ ವಾರ್ಡ್ ಅಂತ ಹೀಗೆ ಒಟ್ಟು 20 ಹಾಸಿಗೆಯ 2 ವಾರ್ಡ್ಗಳನ್ನು ನಾವು ಈಗಾಗಲೇ ಗುರುತು ಮಾಡಿದ್ದೀವಿ. ಸೊ ಎಲ್ಲ ಔಷಧಿಗಳು ಕೂಡ ಎಲ್ಲ ಲಭ್ಯ ಇದೆ. ಪರೀಕ್ಷೆ ಕೂಡ ನಾಳೆ ಅಥವಾ ನಾಡಿದ್ದಿಂದ ನಾವು ಎಲ್ಲ RT-PCR ಮತ್ತು RAT ಕಿಟ್ಗಳು ಲಭ್ಯ ಆದ ತಕ್ಷಣ ನಾಳೆ ಸಾಯಂಕಾಲ ಅಥವಾ ನಾಡಿದ್ದು ಲಭ್ಯ ಆಗುತ್ತೆ. ಲಭ್ಯ ಆದ ತಕ್ಷಣ ನಾವು ಲ್ಯಾಬ್ನು ಕೂಡ ಎಲ್ಲ ರೆಡಿ ಮಾಡ್ಕೊಂಡಿವಿ. ನಾವು ಎಲ್ಲ ಮಷಿನ್ಸ್ಗಳು, ಎಲ್ಲ ಸ್ಟಾಫು ಎಲ್ಲ ಈಗಾಗಲೇ ಅಲರ್ಟ್ ಆಗಿದ್ದಾರೆ. ಸೊ ಅಂಥ ಸಿಂಪ್ಟಮ್ಸ್ ಬಂದ ತಕ್ಷಣ ನಾವು ನಾಳೆ ಅಥವಾ ನಾಡಿದ್ದಿಂದ ನಾವು ಪರೀಕ್ಷೆ ಕೂಡ ಪ್ರಾರಂಭ ಮಾಡ್ತೀವಿ. ಕ್ಯಾಮ್ರಾಮನ್ ಶರಣು ಜೊತೆ ಲಿಂಗೇಶ್ ಮರ್ಕಲೆ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೀದರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.